ಸಂಖ್ಯಮನೆಲ್ಲ ಬೋಧರಿಂದನ್ನಡರಿ ಬೋಧಿಸುತ್ತ ಜನರ ವೇದಾಮತಿ ಕೆರೆಸಿರುವ ಸ್ವಾಮಿ ಜಗತ್ತಿಗೆ ಮಣಿಯುವೆನೋ ಸಾಧು ನಿಜ ಗುಣಿಗೆ ಪಡೆಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ನಿಜದೋಳ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಂದರನ್ನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲವೇನಾಂತ ಕೇಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ತಲೆಪ್ಪವೇ ಶಾಸ್ತ್ರವೆಂಬುವ ನಂಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗನು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಿದ್ಧ ಗುರುವರಿಯನೇ, ಬದ್ಧರನ್ನು ಕಾಪಾಡು ಶುದ್ಧ ಮತಿಯನ್ನಿತ್ತು ಸಿದ್ಧಾಂತ ಅರಪುತ್ತ ಬುದ್ಧರನ್ನು ಮಾಡು ಕೃಪೆಯಿಂದ ಶ್ರೀ ಗುರುವೇ ಕೃಪೆಯಾಗು. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಎನ್ನುವ ಗ್ರಂಥದ ಮೊದಲನೆಯ ಸಂಧಿಯ ಮೊದಲನೆಯ ಸೂತ್ರದ ವಂದನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಸೂತ್ರದಲ್ಲಿ ಪರತರ ಆನಂದಮಯ ಶಂಭು ಪದೆಯನ್ನು ಶಿರದೋಳಿರುತ್ತಲಿಕ್ಕೆ ನಿಜ ಕರುಣದಿಂದೆ ಅಂತ ಹೇಳಿ ಆ ಗುರುಗಳ ಸಾಮರ್ಥ್ಯವನ್ನು ಆ ಗುರುಗಳ ವಿಚಾರವನ್ನು ನಿನ್ನೆಯ ಪರ್ಯಂತರವಾಗಿ ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂಧ ಬೆಳೆದು ಅನ್ನುವಂತೆ ಯಾವ ನಮ್ಮ ಸ್ವರೂಪ ಸಾಕ್ಷಾತ್ಕಾರವಾದ ಪರತರ ಆನಂದವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಅದು ಜ್ಞಾನಪರವಾದ ಸ್ಮೃತಿ ಮಾತ್ರದಿಂದೇ. ಈ ಜನನ ಮರಣ ಅನ್ನುವಂಥ ಭವಬಂಧವನ್ನು ಕಳೆದುಕೊಳ್ಳಲಿಕ್ಕೆ ಅದು ಅವಿಚಾರಣೆ ಕೃತೋ ಬಂಧೋ ವಿಚಾರಣೆ ಪರಮ ಔಷಧ ಅನ್ನುವಂತೆ
ಈ ಒಂದು ಗುರುವಿನ ವಿಚಾರದಿಂದ ನಮ್ಮ ಭವಬಂಧನವನ್ನು ಕಳೆದುಕೊಂಡು ಪರತರ ಆನಂದವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಭಾವದಿಂದ ಇಲ್ಲಿ ಮಹಾತ್ಮರು ಸದ್ಗುರುಗಳನ್ನು ಕುರಿತು ಆಶೀರ್ವಾದ ರೂಪ ಮಂಗಲವನ್ನು ಮಾಡುತ್ತಾ ಶ್ರೀ ಗುರುವೇ ನಿಜ ಸುಖದ ಸಾಗರವೇ ತೆರೆ ಮಸುಗುತ ಆಗಳು ಬೆಳಗುತಿಹ ನಿನ್ನ ಕಡೆ ಗಣ್ಗಳಿಗೆ ಸಂತಸವನ್ನು ಅಖಿಳಗ್ಗೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಶ್ರೀ ಗುರುವೇ ಅಂದರೆ ಷಡ್ಗುಣ ಐಶ್ವರ್ಯದಿಂದ ಮತ್ತು ಅಣಿಮಾದಿ ಅಷ್ಟ ಐಶ್ವರ್ಯದಿಂದಲೂ ಬ್ರಹ್ಮವಿದ್ಯಾ ಸಂಪನ್ನದಿಂದಲೂ ತನ್ನ ಸ್ವತಂತ್ರವಾದ ಸುಖಿಯ ಆನಂದ ಮಯನಾದ ಮತ್ತು ಆನಂದ ಹೇಗಿದೆ ಅಂದರೆ ಸಾಗರವೇ ಅಂದರೆ ಅದು ಸಮುದ್ರ ಪ್ರಾಯವಾದ ಆನಂದವನ್ನು ಉಳ್ಳಂಥ ಮತ್ತು ಆ ಸಮುದ್ರವನ್ನು ವಾಯುವಶ ತೆರೆಗಳು ಒಂದನ್ನು ಒತ್ತುತ್ತಾ ದಂಡಿಗೆ ಬಂದು ಅಲ್ಲಿ ಸ್ನಾನವನ್ನು ಮಾಡುತ್ತಿರುವ ಎಲ್ಲ ಜನರೆಲ್ಲರಿಗೂ ಸ್ಪರ್ಶವನ್ನು ಮಾಡಿ ತನ್ನ ನೀರಲ್ಲಿ ಇರುವಂಥ ಒಂದು ವಿಶೇಷ ಗುಣ ಅದ. ಸಮುದ್ರದ ನೀರಿನಲ್ಲಿ ಏನಾದಂದರೆ ತಂಪು ನೋಡಿ. ಆ ತಂಪನ್ನು ಬಿಸಿಲಿನ ತಾಪದಿಂದ ದಡದಲ್ಲೇ ನಿಂತಂಥ ಪ್ರತಿಯೊಬ್ಬರೂ ಕೂಡ ಆ ಒಂದೊಂದು ಅಲೆಗಳು ತಾವಾಗಿ ಬಂದು ಸ್ಪರ್ಶವನ್ನು ಮಾಡಿ ತನ್ನ ತಂಪನ್ನು ಬಿಸಿಲಿನ ತಾಪದಿಂದ ಕೂಡಿದ ಜನರಿಗೆ ಹೇಗೆ ತಂಪನ್ನು ಕೊಡುತ್ತದೆಯೋ ಅದೇ ರೀತಿಯಾಗಿ ನೀನು ಆ ಸಮುದ್ರದಲ್ಲಿ ಜಲ ತಂಪನ್ನು ಕೊಟ್ಟಂತೆ ನಿನ್ನಲ್ಲಿ ಇರುವಂಥ ಆನಂದ ಸ್ಪರ್ಶವನ್ನು ನಿನ್ನ ಬ್ರಹ್ಮಾಕಾರ ವೃತ್ತಿಯಿಂದ ವಾಯು ವಶದಿಂದ ಆನಂದ ರೂಪ ತೆರೆಗಳು ಬಂದಂತೆ ನೀನು ನಿನ್ನ ಕೃಪೆಯಿಂದ ಒಂದರ ಹಿಂದೆ ತೆರೆಗಳು ಬಂದಂತೆ ನಿನ್ನ ಆನಂದದ ಅನುಭವದ ವಿಚಾರಗಳು ನನಗೆ ಒಂದೊಂದು ಬಿಡದು ನಿನ್ನ ಕೃಪಾ ಕಟಾಕ್ಷ ರೂಪದಿಂದ ನಮ್ಮೆಲ್ಲರನ್ನ ಅವಲೋಕ ಭವತಾಪವನ್ನು ದೂರ ಮಾಡಿ ನಿಜವಾದ ಆನಂದವನ್ನು ಉಂಟು ಮಾಡುವಂಥ ಗುರುಗಳನ್ನು ಸ್ತೋತ್ರ ಮಾಡ್ತಾರೆ ಅವರು. ಯಾಕಂದರೆ ನಿನ್ನ ಆನಂದ ಆವಿರ್ಭಾವ ರೂಪದಿಂದ ಹೊರಗೆ ಬರದೇ ಇದ್ದರೆ ಹೊರಗೆ ದುಃಖದಿಂದ ಕೂಡಿದಂಥವರಿಗೆ ಆನಂದದ ಸ್ಪರ್ಶ ಆಗ್ತದೆ. ಸಮುದ್ರದ ನೀರು ಸಮುದ್ರದಲ್ಲಿ ಎದ್ದು ತೆರೆ ಆಗಿ ಹೊರಗೆ ಬರದಿದ್ದರೆ ದಡದಲ್ಲಿ ಇದ್ದವರಿಗೆ ಅದರ ಸ್ಪರ್ಶ ಆಗುವುದಿಲ್ಲ. ಅದರಂತೆ ನೀನು ಆನಂದ ಸ್ವರೂಪವಾಗಿ ನಿನ್ನಲ್ಲೇ ನೀನು ಇದ್ದರೆ ಭವದಿಂದ ಕೂಡಿದ ಭವಸಾಗರದ ದಡದಲ್ಲಿ ಬಿದ್ದಂಥ ಜನರಿಗೆ ಆ ಆನಂದ ಆಗೋದಿಲ್ಲಪ್ಪ. ಅದಕ್ಕಾಗಿ ನಿನ್ನ ಆಶೀರ್ವಾದ ಸದಾಕಾಲ ಇರಲಿ ಎನ್ನುವ ಭಾವದಿಂದ ಅಲ್ಲಿ ಸದ್ಗುರುಗಳನ್ನು ಕುರಿತು ಆಶೀರ್ವಾದ ರೂಪ ಮಂಗಲವನ್ನು ಇಲ್ಲಿ ಬೇಡ್ತಾನೆ. ಯಾಕಂದರೆ ಇದು ಗುರುಗಳಲ್ಲಿ ಏನಾದಂದರೆ ಅಷ್ಟ ಮಹಾಸಿದ್ಧಿಗಳು ಇದ್ದರೂ ಕೂಡ ಅವು ತೋರುಕೊಡಂಗಿಲ್ಲ, ತೋರುಕೊಡುವ ಪ್ರಯತ್ನ ಮಾಡಂಗಿಲ್ಲ, ಮತ್ತು ತೋರೋದಿಲ್ಲ ಅಂತ ಅವನ್ನ ತಡೋಲಿಕ್ಕೆ ಹೋದರೆ ಯಾರೂ ಉಳಿಯೋದಿಲ್ಲ. ತೋರಂಗಿಲ್ಲ ಮತ್ತು ತೋರೋದಿಲ್ಲಪ್ಪ ಅಂತ ತಡೋಲಿಕ್ಕೆ ಹೋದರೆ ಯಾರೂ ಉಳಿಯೋದಿಲ್ಲ. ಕಾರಣ
ಬೆಂಕಿಯ ಸ್ಪರ್ಶವನ್ನು ಮಾಡಿದವರು ಸುಟ್ಟುಕೊಳ್ಳಲಾರದೆ ಯಾರೂ ಹೊರಗೆ ಬಂದಿಲ್ಲ. ಮುಟ್ಟಿದವರು ಸುಡಲೇಬೇಕಂತ, ಗಾಯ ಆಗಲೇಬೇಕು. ಅದೇ ರೀತಿಯಾಗಿ ಇಲ್ಲಿ ಅವರು ಸಂಪತ್ತಿನಿಂದ ಶ್ರೀಮಂತರಾಗಿ ಇರುವಂಥವರು. ಅದು ಯಾವ ಸಂಪತ್ತು ಅಂದರೆ ಷಡ್ಗುಣ ಐಶ್ವರ್ಯ ಸಂಪತ್ತಂತ ಮೊದಲು ಹೇಳ್ಯಾರ. ಅದಕ್ಕೆ ಸಾಮಾನ್ಯ ಸರಳವಾಗಿ ಹೇಳಬೇಕಾಗಿದ್ರೆ ಕರುಣ ಸತ್ಕಲೆ ಅಂತ ಅಲ್ಲಿಗೆ ಬರಬೇಕು. ಶಾಸ್ತ್ರ ಪರಿಣತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಜ್ಞಾನ ಅಂಗಗಳು ಇರಲು ಅವನೇ ಸೇವೆಗಿರಬೇಕು. ಒಬ್ಬ ವರ ಒಂದು ಕನ್ಯೆಯನ್ನು ನೋಡಬೇಕಾಗಿದ್ರೆ ಆಕೆಯ ಗುಣಗಳ ನೋಡೋದಕ್ಕಿಂತ ಮುಂಚಿತವಾಗಿ ಆಕೆಯ ಸೌಂದರ್ಯದ ಅಂಗಗಳನ್ನು ನೋಡಿ ಹುಡುಗಿಯನ್ನು ಮೆಚ್ಚುತ್ತಾನೆ. ಒಂದೇ ದಿನದಲ್ಲಿ ಗುಣಗಳು ಗೊತ್ತಾಗೋದಿಲ್ಲ. ಆದರೂ ಕೂಡ ಅದರಲ್ಲಿ ಒಬ್ಬ ಹೆಣ್ಣಿಗೆ ಇರುವಂಥ ಶೃಂಗಾರ ಲಕ್ಷಣಗಳಿರ್ತಾವೆ. ಶೃಂಗಾರ ಲಕ್ಷಣ, ಆ ಲಕ್ಷಣಗಳನ್ನು ನೋಡಿ ಅಂಗಪೂರ್ಣತೆಯಿಂದ ಇದ್ದರೆ, ಅಂಗವಿಕಲತೆ ಇದ್ದರೆ ಆಕೆಯ ಮೇಲೆ ಮನಸ್ಸು ಮಾಡೋಂಗಿಲ್ಲ. ಯಾಕಂದರೆ ಯಾವುದೋ ಒಂದು ಅಂಗಹೀನತೆ ಆದಂತ. ಆದರೆ ಗುರುಗಳಲ್ಲಿ ನೋಡ್ಬೇಕಾದ್ರೆ ಹೊರಗಡೆ ನೋಡೋಂಗಿಲ್ಲ, ಒಳಗಡೆ ನೋಡಬೇಕು. ಹೊರಗಡೆ ನೋಡೋದು ಕನ್ಯೆಯನ್ನು, ನಾಮರೂಪವನ್ನು. ಆದರೆ ಒಬ್ಬ ಗುರುಗಳಲ್ಲಿ ನೋಡಬೇಕಾದ್ರೆ ಅಸ್ಥಿಭಾತ ಪ್ರಿಯ ಸ್ವರೂಪ ಅಂತರಂಗದ ಲಕ್ಷಣವನ್ನು ನೋಡಬೇಕು. ಇವೆಲ್ಲ ಹೊರಗೆ ಅವನ ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಸೆ, ಸೌಂದರ್ಯತೆ, ಸುಮುಖತ್ವ, ಸುಜ್ಞಾನ ಅಂಗಗಳು. ಹುಡುಗಿನ ಯಾಕೆ ಒಲ್ಲೆಂತಿದ್ದು, ಏನಾಗ್ಯದ, ಕಣ್ಣಿಗೆ ಏನಾಗ್ಯದ, ಕಿವಿಗೆ ಏನಾಗ್ಯದ, ಕೈ ಏನಾಗ್ಯದ, ಬಾಯಿ ಏನಾಗ್ಯದ, ಕಾಲು ಏನಾಗ್ಯದ, ಮುಖ ಏನಾಗ್ಯದ, ಇಂಥ ಹುಡುಗಿ ಮತ್ತೆ ಎಲ್ಲಿ ಸಿಗೋದಿಲ್ಲ. ಸುಮ್ಮನೆ ಒಪ್ಪು ಅಂತ ಹಿಂದೆ ಹೋದವರು ಒತ್ತಾಯ ಮಾಡ್ತಾರೆ. ಇದು ಸಹಜ. ಇದು ಪ್ರಪಂಚ ದೃಷ್ಟಿಯಿಂದ ಬಾಹ್ಯ ನೋಡೋದು. ಪಾರಮಾರ್ಥ ದೃಷ್ಟಿಯಿಂದ ಏನು ನೋಡಬೇಕು? ಗುರುಗಳೆಲ್ಲ ಅಂತರಂಗವನ್ನು ನೋಡಬೇಕಂತ. ಇಲ್ಲೇ ನಾವು ದಾರಿ ತಪ್ಪಿದ್ದು, ಇಲ್ಲೇ ದಾರಿ ತಪ್ಪಿದ್ದು. ಬಾಹ್ಯ ಲಕ್ಷಣವನ್ನು ನಾವೆಲ್ಲಿ ನೋಡಬೇಕು ಅಂದರೆ ಪ್ರಪಂಚ ದೃಷ್ಟಿಯಿಂದ ನೋಡಬೇಕು. ಪಾರಮಾರ್ಥ ದೃಷ್ಟಿಯಿಂದ ಅಂತರಂಗದ ಲಕ್ಷಣವನ್ನು ನೋಡಬೇಕು. ಹಾಗಾಗಿ ಮೊದಲು ಇಲ್ಲಿ ಎಷ್ಟು ಸಂಸಾರ ಹಾಳಾದದ್ದು ಇದಕ್ಕೆ. ಹುಡುಗಿ ಬಹಳ ಚುರುವಾಳ ರೂಪವಂತಿ ಅಂತ ನೋಡಿ ಎಲ್ಲರೂ ಒಪ್ಪಿಸಿರಿ ಮಾಡಿವಿ. ಆಕೆ ಗುಣವಂತಳಲ್ಲ ಅಂದಾಗ ಸಂಸಾರ ಮುರಿದ ಬಿದ್ದು ನೋಡ್ರಿ. ಹಾಗಾಗಿ ಗುರುವಿನಲ್ಲಿ ಇಂಥ ಎಲ್ಲವೂ ಇರುವುದು ಸಾಧ್ಯ ಏನಂದರೆ ಅದೇನು ಆಶ್ಚರ್ಯ ಇಲ್ಲ ಅಂತಾರೆ ಅವರು. ಸಾಧ್ಯ ಅದ. ಗುರುಗಳಲ್ಲಿ ಯಾಕೆ ಸಾಧ್ಯ ಆದಂದ್ರೆ ಒಂದೇ ವಿಚಾರ ಮಾಡಿ ಮುಂದಕ್ಕೆ ಹೋಗಂತಾರೆ ಅವರು. ಈಗ ಸಾಕ್ಷಾತ್ ಭರ್ಗೋ ನರಾಕೃತಿ ಅಂತ ಶ್ರುತಿವಾಕ್ಯವನ್ನು ನೀವು ಒಪ್ಪಿದ್ದಾದರೆ ಪರಮಾತ್ಮನಲ್ಲಿ ಎಲ್ಲ ಶಕ್ತಿಗಳಾವಲ್ಲ, ಅಸಾಧ್ಯ ಏನು ಪರಮಾತ್ಮಗ ಯಾವುದು ಅಸಾಧ್ಯವಾದದ್ದೇನಲ್ಲೋ ಅದೇ ರೀತಿಯಾಗಿ ಅದೇ ಸ್ವರೂಪನೇ ಈ ಗುರುನಾಥ ಅಂದಾಗ ಈತನಿಗೆ ಅಸಾಧ್ಯವಾದದ್ದೇನಾದಂತ. ಹಾಗಾಗಿ ಈಶ್ವರನಲ್ಲಿ ಇದ್ದಂಥ ಎಲ್ಲ ಸಿದ್ಧಿಗಳು ಅದನ್ನು ಪ್ರಾಪ್ತಿ ಮಾಡಿಕೊಂಡಂಥ ಎಷ್ಟೋ ಋಷಿಗಳು ರಕ್ಕಸರು ಮೊದಲು ಮಾಡಿಕೊಂಡು ಪಡ್ಕೊಂಡಿಲ್ಲ. ಯಾಕೆ ಪಡ್ಕೊಂಡ್ರು ಅಂದರೆ ಅವನಲ್ಲಿ ಕೊಡುವ ಶಕ್ತಿನಾದ, ಅವನಲ್ಲಿ ಸಿದ್ಧಿಗಳು ಮೊದಲು ಯಾವ ಅದಕ್ಕೆ ಕೊಟ್ಟ. ಆತನಲ್ಲೇ ಇದ್ದಿಲ್ಲ, ಕೊಡುವ ಸಾಮರ್ಥ್ಯ ಇದ್ದಿಲ್ಲ ಅಂದರೆ ನೀ ಲಾಗ ಹೊಡೆದ್ರು ಕೂಡ ನಿನಗೆ ಪ್ರಾಪ್ತಿ ಆಗ್ತಿದ್ದಿಲ್ಲ.
ಹಾಗಾಗಿ ಅಂಥ ಸಿದ್ಧಿ ಸ್ವರೂಪನೇ ಈತ ಆಗಿರುತ್ತಾನೆ. ಯಾರು? ಗುರುಗಳು. ಆದ ಕಾರಣ ಒಬ್ಬ ಮುಕ್ತನಲ್ಲಿ ಇದೇನು ಅಸಾಧ್ಯವಾದ ಮಾತು ಅಲ್ಲ ಅನ್ನುವಂಥ ಮಾತನ್ನು ಇದೇ ನಿಜಗುಣರು ಪರಮಾರ್ಥ ಗೀತೆಯಲ್ಲಿ ಮುಕ್ತಂಗಪ್ಪ ಅಣಿಮಾದಿಗಳಿರುವ ವ್ಯಕ್ತ ಮಾಡುವೆನು ಅರಿಸುತ್ತ ಪರವಾನ. ಅಂದರೆ ಜ್ಞಾನಿ ನನ್ನ ಆತ್ಮನೇ ಇದ್ದಾನೆಂತ ತಿಳಿ. ಜ್ಞಾನಿಯೇ ನಾನು, ನಾನೇ ಜ್ಞಾನಿ ಅಂದಾಗ ಹೀಗೆ ಭಗವಂತನ ವಾಕ್ಯ ಭಗವದ್ಗೀತೆಯ ಉಪದೇಶವಾಗಿದ್ದು, ಈ ರೀತಿ ಗುರುಗಳ ಸ್ವರೂಪ ದೃಷ್ಟಿಯಿಂದ ವಿಚಾರ ಮಾಡಿದರೆ ಗುರುಗಳು ಸಕಲ ಐಶ್ವರ್ಯ ಸಂಪನ್ನರಿದ್ದಾರೆ. ಅಂದರೆ ಇಂಥ ಐಶ್ವರ್ಯ ಆತನಲ್ಲಿ ಇಲ್ಲ ಅನ್ನಂಗಿಲ್ಲ. ಆದರೆ ಭಕ್ತರ ಅಭಿಷ್ಟವನ್ನು ಪೂರೈಸುವರೆಂಬ ಭಾವವು ಇದೆ. ದುಃಖವನ್ನು ಕಳೆದು ಸುಖವನ್ನು ಉಂಟು ಮಾಡಿದ್ದಕ್ಕೆ ಸಂಪತ್ತೆಂದು ಹೇಳುವರು. ನಿಜವಾದ ಸಂಪತ್ತು ಯಾವುದು ಅಂದರೆ, ಭೋಗ ಇತ್ತು, ಭೋಗದ ಒಳಗ ರೋಗ ಇತ್ತು ಅಂದ್ರೆ ಸಂಪತ್ತಲ್ಲ. ಭೋಗ ಅದ, ಭೋಗದ ಒಳಗ ರೋಗ ಅದ, ರೋಗದಲ್ಲಿ ದುಃಖ ಅದಿಲ್ಲ. ದುಃಖದಿಂದ ಕೂಡಿದ್ದು ಸಂಪತ್ತಂತ ಹೇಗೆ ಹೇಳ್ತಾರೆ? ಅದಕ್ಕೆ ಭೋಗ ಇರಲಿ ಬಿಡಲಿ, ದುಃಖರಹಿತವಾದ ಸಂಪತ್ತೇನದ ಅದೇ ನಿಜವಾದ ಸಂಪತ್ತು. ಹೀಗೆ ವಿಚಾರ ಮಾಡಿದರೂ ಕೂಡ ಸಕಾಮ ತಪಸ್ಸಿನಿಂದಲೂ ಅವರಲ್ಲಿ ಅನಿಮಾದಿ ಸಿದ್ಧಿಗಳು, ಅದಕ್ಕಾಗಿ ನಿಷ್ಕಾಮದಿಂದ ಭಜಿಸಿದರೆ ಮೋಕ್ಷ ಪ್ರಾಪ್ತಿಯು ಎಲ್ಲ ಐಶ್ವರ್ಯ ಕೂಡ ಗುರುಗಳಲ್ಲಿ ಉಂಟು ಅಂತ ಇಲ್ಲಿ ಹೇಳ್ತಾ, ಈ ರೀತಿ ಆ ನಿಜಸಕವು ಈಗಲೇ ನಿನ್ನ ಅನುಭವಕ್ಕೆ ಬರುವುದಿಲ್ಲ. ನಿನ್ನ ಕಡೆಗಣ್ಣಿಗೆ ಈಗಲೇ ನಿನ್ನ ಅನುಭವಕ್ಕೆ ಬರ್ತದೇನೆಂದರೆ ಬರೋದಿಲ್ಲ. ಅಂದ್ರೆ ಯಾಕೆ ಬರೋದಿಲ್ಲ ಅಂದರೆ, ಅದರ ಅನುಭವ ನಿನಗೆ ಆಗಬೇಕಾಗಿದ್ದರೆ ನೀನು ಗುರುಗಳು ಹೇಗೆ ಪರಮಾತ್ಮನ ಸ್ವರೂಪ ಆಗಿರಲ್ಲ, ನೀನು ಅದೇ ಸ್ವರೂಪ ಆದಾಗ ನಿನಗೂ ಕೂಡ ಆಗ್ತದಂತ. ಅವಾಗೆ ಆಗ್ತದೆ. ಅವ್ರು ಯಾವಾಗ ಆಗ್ಯಾರ ಆವಾಗ ಅವ್ರಿಗೆ ಆಗ್ಯದ. ನೀನು ಕೂಡ ಯಾವಾಗ ಆಗ್ತದ್ದಿ ನಿನಗೂ ಆವಾಗ ಆಗ್ತದೆ. ಇಲ್ರಿ ಕೃತಯುಗದಲ್ಲಿ, ತ್ರೇತಾಯುಗ, ದ್ವಾಪರ, ಕಲಿಯುಗದಲ್ಲಿ ಅಲ್ಲಿ ಬಹಳ ತಡಾತಿತ್ತು, ಇಲ್ಲಿ ಬೇಗ ಆಗ್ತದೇನೆಂದರೆ ಆವಾಗಿನ್ನ ಬೇಗ ಆಗಿರಬಹುದು, ಈಗ ಬಹಳ ತಡ ಆಗ್ತದೆ. ಯಾಕಂದರೆ ಕಲಿಯುಗದಲ್ಲಿ 3 ಭಾಗ ಅಧರ್ಮ ಅದ. ಆ ಕಾರಣದಿಂದ ಇದು ಹೇಗೆ ಆಗುತ್ತದೆ ಅಂತ ಹೇಳಿದ್ರೆ, ಮೀನುಗಳು ಹೇಗೆ ನಡೆಯುತ್ತವೆ ಎಂದು ಕೇಳಿದರೆ, ಯಾರು ಕೇಳಿದ? ಗುರುಗಳೇ, ಮೀನುಗಳು ನೀರಲ್ಲಿ ಹೇಗೆ ನಡೆಯುತ್ತವೆ ಅಂತ ಕೇಳಿದಾಗ ಗುರು ಹೇಳಿದ, ನೀರಿನಲ್ಲಿ ಮೀನು ಹೇಗೆ ನಡೆಯುತ್ತವೆ, ಅವು ಹೆಜ್ಜೆ ಹೇಗೆ ಇರ್ತವೆ ಅಂತ ತಿಳಿಬೇಕಾದ್ರೆ ನೀನು ಮೀನೇ ಆಗ್ಬೇಕಂದ. ನೀನು ಮೀನಾಗಿದ್ರೆ ಮಾತ್ರ ನೀನು ಗೊತ್ತಾಗ್ತದೆ. ಹೊರಗೆ ನಾ ಏನು ಹೇಳಿದ್ರು ಕೂಡ ಅನುಭವಕ್ಕೆ ಬರ್ತದೇನು? ಬರೋದಿಲ್ಲ. ಅದಕ್ಕಾಗಿ ಇವೆಲ್ಲವೂ ನಮಗೆ ಆಗ್ಬೇಕಾದ್ರೆ ನಾವು ಅದರಂಗೆ ಆದಾಗ ಆಗ್ತವಂತ ಅರ್ಥ ಮಾಡಬೇಕು. ಅದಕ್ಕಾಗಿ ಇಲ್ಲಿ ಗುರುಗಳ ಕೃಪಾ ಕಟಾಕ್ಷದಲ್ಲಿ ಏನಾದ್ರಿ ಅಂದರೆ, ಬೇರೆಯವರ ಕೃಪಾ ಕಟಾಕ್ಷದಲ್ಲಿ ಸ್ವಾರ್ಥದಿಂದ
ಸ್ವಾರ್ಥತೆ ಇರ್ತದೆ. ನಾವು ಏನಾದರೂ ಆತಗೆ ಸಹಾಯ ಮಾಡಿದ್ರೆ ಅವರು ನನಗೆ ಸಹಾಯ ಮಾಡಬಹುದು. ಇದೊಂದು ಒಳಗುಟ್ಟು, ಹೊರಗುಟ್ಟಲ್ಲ. ಆದರೆ ಗುರುಗಳಲ್ಲಿ ಕೃಪಾ ಕಟಾಕ್ಷ ಅಂದ್ರೇನು? ಪರ ದುಃಖ ನಿವಾರಕ ಕೃಪಃ. ಪರರ ದುಃಖವನ್ನು ಕಳೆದು ಅವರಿಗೆ ಸುಖವನ್ನು ಉಂಟು ಮಾಡುವ ಶಕ್ತಿ ಇರುವುದು. ತಮ್ಮ ದುಃಖವನ್ನು ಕಳೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ ಅವರು. ಇನ್ನೊಬ್ಬರ ದುಃಖವನ್ನು ಕಳಿಬೇಕು. ಕಳೆದ ಮೇಲೆ ಅವರಿಗೆ ಸುಖವನ್ನು ಪ್ರಾಪ್ತಿ ಆಗಬೇಕು. ಆ ಪ್ರಾಪ್ತಿಯಾದ ಸುಖದಲ್ಲೇ ಸದಾ ಕಾಲ ಅವರು ಕಳಿಬೇಕು ಅನ್ನುವಂಥ ದೂರ ಯೋಚನೆಯ ಕಳಕಳಿ ಇರ್ತದ ಗುರುಗಳಲ್ಲಿ. ಇವತ್ತು ಭಾಳ ಆನಂದ ಆಯ್ತ್ರಿ ಅಂತ ನಾಳೆ ಆ ಆನಂದ ಕೆಡಬಾರ್ದು ಅಂತ ಅವರು ಉಪದೇಶ ಮಾಡ್ತಾರೆ. ಪದೇ ಪದೇ ಯಾಕೆ ಉಪದೇಶ ಮಾಡ್ತಾರೆ? ಅವ್ರೇನು ಹೊಟ್ಟೆ ಕಿಚ್ಚಾದೈತೆ? ಶಾಸ್ತ್ರ ಉಪನಿಷತ್ತುಗಳು ಕಠೋರವಾಗಿ ಮಾತಾಡ್ತಾವಂದ್ರೆ ಅವ್ರಿಗೇನು ನಾವು ವೈದ್ಯಗಳೇನು ಇಲ್ಲ. ಆದರೆ ಕೃಪೆ ಆಗಿರ್ತದವರು. ಆದ ಕಾರಣ ಗುರುಗಳ ದೃಷ್ಟಿಯಲ್ಲಿ ಬಹಳ ಕಡೆಗಣ್ಣಂದ್ರು. ಅವರ ದೃಷ್ಟಿ ಹೇಗಿದೆ ಅಂದರೆ, ಊಟಕ್ಕೆ ಕುಳಿತಿರುವ ಸಮಯದಲ್ಲಿ ಆ ಅನ್ನದ ಮೇಲೆ ತಾಯಿ, ಸದ್ವೈದ್ಯ, ಗುರು ಇವರುಗಳ ದೃಷ್ಟಿಯು ಬೀಳಬೇಕು. ಅನ್ಯರ ದೃಷ್ಟಿ ಬೀಳಬಾರದೆಂದು ನೀತಿ ವಾಕ್ಯ ಉಂಟು. ನದರು ತೆಗಿತಾರ, ದೃಷ್ಟಿ ತೆಗಿತಾರ, ಕೆಟ್ಟವರ ದೃಷ್ಟಿ ಬೀಳಬಾರದಂತ ತಾಯಿಗಿರ್ತದ. ಅದರಂತೆ ಸುಂದರ ವಸ್ತುಗಳಿಗೆ ದೃಷ್ಟಿ ಆಗಬಾರದೆಂದು ಅವುಗಳಿಗೆ ದೃಷ್ಟಿ ಅಥವಾ ಆಕರ್ಷಕ ಅನ್ಯ ಪದಾರ್ಥಗಳನ್ನ ಕಟ್ತಾರಲ್ಲ. ಗೊಂಬೆ ಕಟ್ಟಿದಂಗೆ ಕಟ್ತಾರೆ. ಹೊಸ ಮನೆ ಕಟ್ಟಿದಾಗ ದೃಷ್ಟಿ ಬೀಳಬಾರ್ದಂತ ಗೊಂಬೆ ನೇತಾಕ್ತಾರೆ. ಆದರೆ ಒಬ್ಬೊಬ್ಬ ಪುರುಷರ ಕ್ರೂರ ದೃಷ್ಟಿಯಿಂದ ಕಲ್ಲು ಕೂಡ ಹೊಡೆದೋಗ್ಯವಂತ. ಅಂದ್ರೆ ದೃಷ್ಟಿ ಹೆಂಗಿರಬಹುದಂತವ್ರು. ಕಲ್ಲು ಹೊಡೆದು ಹೋಗ್ತಾವ ಅಂತ ಕ್ರೂರ ದೃಷ್ಟಿ ಉಂಟು ಅಂತಾರೆ ಅವರು. ಎಷ್ಟೋ ಜನರ ಕಣ್ಣು ಅನ್ನದ ಮೇಲೆ ಬಿದ್ದರೆ ಅವ್ರಿಗೆ ಹೊಟ್ಟೆ ಅನ್ನೋದು ಗ್ಯಾರಂಟಿ. ಆ ದೃಷ್ಟಿಯಲ್ಲಿ ಅಂಥ ಸಾಮರ್ಥ್ಯ ಅದ. ಕಲ್ಲು ಹೊಡಿತೇವೆ ಅಂದರೆ ಇನ್ನು ಅನ್ನದಲ್ಲಿ ದೂರ ಉಳಿತು ಮಾತು. ಹಾಗಾಗಿ ಕೆಲವರ ದೃಷ್ಟಿಯಿಂದ ನೋಡಿದ್ರು ಸಾಕು, ಹುಡುಗರು ಸಹ ಓಡಿ ಹೋಗ್ತಾವ. ಏನೇನು ಅವ್ರು ನೋಡಿದ್ರೆ ಓಡೋಗ್ತಾವ. ಕೆಲವು ದೃಷ್ಟಿಯಿಂದ ಓಡುವಂಥ ಹುಡುಗರು ಸಮೀಪ ಬರ್ತಾವ. ಮನುಷ್ಯರು ಎಲ್ಲರೂ ಮನುಷ್ಯರೇ, ಅವರಿಗೂ ಕಣ್ಣಾವ ಇವ್ರಿಗೂ ಕಣ್ಣಾವ. ಕೆಲವರು ಕಣ್ಣು ಬಿತ್ತು ಅಂದ್ರೆ ಓಡೋಗ್ತಾರೆ, ಕೆಲವರ ದೃಷ್ಟಿಯಿಂದ ಹೋಗೋರು ಸಮೀಪ ಬರ್ತಾರೆ. ಇಲ್ಲೇ ಎಷ್ಟೋ ಜನ ಮಹಾತ್ಮರು ಅಂತ ಸುಮ್ಮನೆ ಏನನ್ನ ಅವ್ರ ದೃಷ್ಟಿ ಬಿದ್ದರೆ ದಾಡಿ ಹೋಗೋರು ನಿಂತು ನಮಸ್ಕಾರ ಮಾಡೋಗ್ತಾರೆ. ಯಾಕಂದ್ರೆ ಅವರವರ ದೃಷ್ಟಿ ಅಂತ. ಹೀಗೆ ಇದು ಲೋಕಾನುಭವ ದೃಷ್ಟಿಯಾದರೂ ಕೂಡ ಇಲ್ಲಿ ಗುರುಗಳ ದೃಷ್ಟಿ ಅನ್ನುವಂಥದ್ದು ಹೇಗಿದೆ ಅಂದರೆ, ಅದು ಅಪಾರವಾದ ದೃಷ್ಟಿ ಅಂತ. ಸಾಮಾನ್ಯ ದೃಷ್ಟಿ ಅಲ್ಲ, ಅಸಾಮಾನ್ಯ ದೃಷ್ಟಿ. ಹೀಗೆ ದೃಷ್ಟಿ ಏಕಾಗ್ರತಾ ಅಭ್ಯಾಸವನ್ನು ಬೆಳೆಸಿ ಅದರಿಂದ ವರ್ತಮಾನ ಕಾಲದಲ್ಲಿ ಅನ್ಯರ ರೋಗವನ್ನು ಕಳೆಯುವ ದೃಷ್ಟಿ ಅದು. ಅವರ ದೃಷ್ಟಿ ಬಿತ್ತು ಮಹಾತ್ಮರದಂದ್ರೆ ಕೆಲವು ರೋಗನೂ ನಿವೃತ್ತಿ ಆಗ್ಯಾವ. ನೀವು ಕೇಳಿರಲ್ಲ ಅಲ್ಲೆಲ್ಲಿ ಅವರು ರೋಗ ಹೋದು ಅಂತ ಹೇಳ್ತಾರೆ. ಅಥವಾ ಇನ್ನೂ ಕೆಲವು ಆಪೇಕ್ಷೆಗಳು ಅವರ ದೃಷ್ಟಿಯಿಂದ, ಅವರ ನೋಡೋರಿಂದ, ಅವರ ಕರುಣೆಯಿಂದ ಇಂಥದ್ದು ಆಗ್ಯದಂತಲೂ ಹೇಳ್ತಾರೆ. ಇವೆಲ್ಲ ಅವರಿಂದ ಆದರೂ ಕೂಡ ಇನ್ನೊಂದು ಪ್ರಸಿದ್ಧವಾದದ್ದು ಏನಂದರೆ, ಎಲ್ಲ ಯಾರ ಮೇಲೆ ಇವರ ಕೃಪಾ ಕಟಾಕ್ಷದ
ಕೃಪೆಯಿಂದ ಅವರು ವಾರೇ ನೋಟದಿಂದ ದಿಟ್ಟಿಸಿ ಯಾರ ದುಃಖವನ್ನು ನೋಡ್ತಾರೋ ಅವರ ಸರ್ವ ದುಃಖವನ್ನು ಕಳೆಯುವಂಥ ಸಾಮರ್ಥ್ಯ ಸದ್ಗುರುಗಳಲ್ಲಿರ್ತದೆ. ಸರ್ವರ ದುಃಖ, ಈ ಭಾವ ದುಃಖ ಒಬ್ಬರಿಗೊಬ್ಬರಿಗೆ ಅದೇನು, ಎಲ್ಲರಿಗದಲ್ಲ. ಹಾಗಾಗಿ ಇವರು ಅಂತರ್ಮುಖದಿಂದ ಕೂಡಿರ್ಬೇಕು. ಯಾವಾಗ ಅವ್ರ ದೃಷ್ಟಿ ನಮಗೆ ಬೀಳ್ಬೇಕಂದ್ರೆ ಅವರು ಏಕಾಗ್ರತೆಯಿಂದ ತಮ್ಮ ಅಂತರ್ಲಕ್ಷ್ಯದ ದೃಷ್ಟಿಯನ್ನು ಇಟ್ಟುಕೊಂಡು ಜೀವ ಪರಮ ಯೋಗದ ಸುಖದ ಅನುಭವಕ್ಕೆ ಸರಿಗಾಣಂತ ಕೈವಿಲ ಪದ್ಧತಿಯಲ್ಲಿ ಬರೆದ ಆವ ಪರಿ ಸುಖಕ್ಕೆ ಸಮಗಾಣೆ ಅಂತ ವೃತ್ತಿಯಲ್ಲಿ ಇದ್ದಂಥ ಸಮಯದಲ್ಲಿ ಯಾರು ವೃತ್ತಿಯಿಂದ ಅವರು ಹೊರಗೆ ಬರುವಂಥ ಸಮಯದಲ್ಲಿ ಎದುರಿಗಿದ್ದಾರ, ಅಂಥ ಸಮಯದಲ್ಲಿ ಅಚಾನಕ್ ಏನಾದರೂ ಅಂಥವರ ಮೇಲೆ ದೃಷ್ಟಿ ಬಿದ್ದಿಂಗ ನೋಡಿರೋದು ಸಾಕು, ಅವರ ದುಃಖ ನಿವೃತ್ತಿ ಆಗ್ತದಂತ ಬರದ. ಆವಾಗ ಯಾವ ಬೇಕಾವಾಗಲ್ಲ. ಹಾಗಾಗಿ ಈ ಶಕ್ತಿಯನ್ನ ಯಾವಾಗ ಬರ್ತದಂದ್ರೆ ಆನಂದ ಸಮೇತ ವೃತ್ತಿ ಹೊರಬಂದು, ಆನಂದ ಸಮೇತವಾಗಿ ವೃತ್ತಿ ಹೊರಗೆ ಬರಬೇಕು. ಆವಾಗ ದುಃಖದಿಂದ ಕೂಡಿದವರು ಮುಂದಿರಬೇಕು. ಅಂಥ ಸಮಯದಲ್ಲಿ ಅವರ ದುಃಖವೇ ನಿವೃತ್ತಿ ಆಗಲಿಕ್ಕೆ ಏನು ಸಂಶಯ ಇಲ್ಲಂತ. ಹಾಗಾಗಿ ಇಲ್ಲಿ ಚಾಕ್ಷುತ ದೀಕ್ಷೆ ಎಂದು ಕರೆಯುತ್ತಾರೆ. ಚಕ್ಷು ಅಂತಿದ್ದು ಅಂದ್ರೆ ನೋಟ ಮಾತ್ರದಿಂದ. ಯಾವುದು ನೀರಿನಲ್ಲಿರ್ತಕ್ಕಂಥ ಮೀನುಗಳಿರಬೇಕು, ಬಹುಶಃ ಆಮೆ ತನ್ನ ಮರಿಯನ್ನು ಹಾಕಿದಾಗ ಎಲ್ಲ ಪ್ರಾಣಿಗಳು ಒಂದೊಂದು ರೀತಿಯಿಂದ ಊಟಕ್ಕಾಗಿ ಪಕ್ಷಿಗಳು ಕಾಳು ತಂದು ಕೊಡ್ತಾವ, ಕೋಳಿ ಇನ್ನೊಂದು ಪ್ರಕಾರ ಕೊಡ್ತದ, ರಕ್ಷಣೆ ಮಾಡ್ತದ, ಇನ್ನು ಕೆಲವು ಹಾಲು ಕುಡಿಸ್ತಾವ. ಆದ್ರೆ ಆಮೇದೇನಂದ್ರೆ ಬರೀ ಚಕ್ಷು, ಹಿಂಗ ತನ್ನ ಮರಿಗಳನ್ನು ನೋಡಿದ್ರೆ ಸಾಕು ಅವುಗಳ ಹೊಟ್ಟೆ ತುಂಬ್ತದ. ಅಂಥ ಒಂದು ಶಕ್ತಿಯಿಂದ ಅವರು ನೋಡಿದ್ರೆ ಸಾಕು ಎಲ್ಲರಿಗೆ ಆನಂದ ಆಗ್ತದ ಅನ್ನುವಂಥ ಅಭಿಪ್ರಾಯದಿಂದ ಇಲ್ಲಿ ಮಹಾತ್ಮರು ಸರ್ವರಿಗೂ ಅವರ ಕೃಪಾ ಕಟಾಕ್ಷದಿಂದ ಆನಂದವನ್ನು ಉಂಟು ಮಾಡಲಿ ಎಂಬುದಾಗಿ ಗ್ರಂಥಕರ್ತರು ಅವರಲ್ಲಿ ಮಂಗಲವನ್ನು ಮಾಡಿ ನಂತರದಲ್ಲಿ ಜಗದಾದಿ ಬೀಜಂಗೆ ನಿಗಮಾಂತ ವೇದ್ಯಂಗೆ ನಗರಾಜ ಸುತೆಯ ರಮಣಂಗೆ ಶಂಭುವಿಗೆಂ ಅಗಣಿತ ಉತ್ಸವದಿ ನತನಪ್ಪೆ ಅಂತ ಬರೆದರು. ಇಲ್ಲಿ ಜಗದಾದಿ ಅಂದರೆ ಜಗತ್ತಿನ ಉತ್ಪತ್ತಿಗೆ, ಜಗತ್ತಿನ ಸ್ಥಿತಿಗೆ ಕಾರಣ ಆದವನು ಯಾರು? ಪರಮಾತ್ಮ ಅಂತ. ಹೇ ಶಂಭುಲಿಂಗನೇ, ನೀನು ಜಗದಾದಿ ಹೌದು ಮತ್ತು ಜಗತ್ತಿಗೆ ಬೀಜನೂ ನೀನೆ, ಕಾರಣ ನೀನೆ. ಮತ್ತು ನಿನ್ನ ನೋಡಬೇಕು ಅಂದ್ರೆ ಹೇಗೆ ಸಾಧ್ಯ ಅಂದ್ರೆ ನಿಗಮ ಅಂತ, ನಿಗಮ ಅಂತ್ಯ ಅಂತದ. ಈ ಉಪನಿಷತ್ತುಗಳಿಂದ ಯಾವ ವೇದಗಳಿಂದ ವೇದದ ಉತ್ತರ ಭಾಗದಿಂದ ನೋಡಿದಾಗ ನೀನು ಗೋಚರವಾಗುತ್ತೆ, ಅಂದ್ರೆ ನಿನ್ನ ತಿಳಿಲಿಕ್ಕೆ ಬರ್ತದ, ನೀ ಕಾಣ್ತಿದ್ದಿ. ಇಲ್ಲಂದ್ರೆ ನಿನ್ನ ಕಾಣೋದಿಲ್ಲ ಅಂತ. ನಾವೆಲ್ಲರೂ ಕಂಡೀವಿ ಅಂತಾರೆ. ಎದ್ರ ಕಂಡರ? ಅದಕ್ಕಾಗಿ
ನೀನು ನಾಮರೂಪಾತ್ಮಕ ವಿಕಾರವಾಗಿಯೂ ಅನೇಕ ಕರ್ತು ಭೋಕ್ತಗಳಿಂದ ಕೂಡಿದ್ದಾಗಿಯೂ ದೇಶ ಕಾಲ ನಿಮಿತ್ತ ಕ್ರಿಯೆಗಳಿಗೆ ಆಶ್ರಯವಾಗಿಯೂ ಮನಸ್ಸಿನಿಂದಲಾದರೂ ಚಿಂತಿಸಲಿಕ್ಕೆ ಬಾರದಾಗಿಯೂ ಇರುವಂಥ ಜಗತ್ತಿಗೆ ನೀನೇ ಕಾರಣನಾಗಿರುವೆ. ಯಾವ ರೀತಿ ನೋಡಿದ್ರು ಕೂಡ ನೀ ಕಾಣೋದಿಲ್ಲ. ಆದರೆ ಇಷ್ಟೆಲ್ಲ ನಡೆದವಲ್ಲ ಜಗತ್ತು ಅಂದಮೇಲೆ ಅದು ಷಡ್ಭಾವ ವಿಕಾರ ಅಂತ. ಅದು ಉತ್ಪತ್ತಿ ಸ್ಥಿತಿ ಲಯಕ್ಕೆ ಒಳಗಾದದ್ದೇ ಜಗತ್ತು. ಇಷ್ಟೆಲ್ಲ ಇದ್ರೂ ಕೂಡ ನೀನು ಕಾಣದೇ ಇದ್ದವನು, ಈ ಜಗತ್ತಿಗೆ ಕಾಣದೆ ಕಾರ್ಯವನ್ನ ಮಾಡಿ ಅಧಿಷ್ಠಾನವಾಗಿರುವವನು. ಆದ್ದರಿಂದಲೇ ನೀನು ಉಪನಿಷತ್ತಿನಿಂದ ತಿಳಿಯಲಿಕ್ಕೆ ಯೋಗ್ಯನಾಗಿರುವಿ. ಪರಮಾತ್ಮನ ತಿಳಿಬೇಕಾದ್ರೆ ಉಪನಿಷತ್ತೇ ಹೋಗ್ಬೇಕು ಮಾರ್ಗ. ಆಕಾಶದಾಗ ಹೋಗ್ಬೇಕ್ರಿ ನಾವಂದ್ರೆ ವಿಮಾನದಾಗ ಹೋಗ್ಬೇಕು, ನೀರಿನಾಗ ಹೋಗ್ಬೇಕಂದ್ರೆ ಹಡಗಿನಾಗ ಹೋಗ್ಬೇಕು, ಮತ್ತು ಸಾಮಾನ್ಯ ಭೂಮಿ ಮೇಲೆ ಹೋಗ್ಬೇಕಂದ್ರೆ ಅನಂತ ಬಸ್ಸು ಲಾರಿ ಜೀಪು ಕಾರ್ನಾಗ ಹೋಗ್ಬೇಕು. ಕಾರ್ನಲ್ಲಿ ಹೋಗೋರು ಆಕಾಶ ಹೋಗಿ ಬರಂಗಿಲ್ಲ. ಆಕಾಶದಲ್ಲಿ ಹೋಗ್ತಕ್ಕಂಥ ವಿಮಾನ ನೀರಿನಾಗ ಹೋಗೋದಿಲ್ಲ. ಹೌದಲ್ಲ? ಪರಮಾತ್ಮನನ್ನ ಕಾಣಬೇಕು, ಅವನ ಸ್ವರೂಪನ ತಿಳಿಬೇಕಂದ್ರೆ ನೀವು ಉಪನಿಷತ್ತಿಗೆ ಹೋಗ್ಬೇಕಂತ ಇಲ್ಲೇ ಹೊಡೆದಾಕಿದ್ರು. ಕರ್ಮದಿಂದಲ್ಲ, ಉಪಾಸನ ಪರವಲ್ಲ, ಜ್ಞಾನಪರ ಅಂತ ಅರ್ಥ ಆಯ್ತು ನೋಡ್ರಿ. ಎಷ್ಟು ಶಬ್ದಗಳು ಸೂಕ್ಷ್ಮವಾಗಿಟ್ಟಾರ ಅವರು. ಆ ಕಾರಣದಿಂದ ನೀನು ನಗರಾಜ ಸುತೆಯ ರಮಣಂಗಿ ಅಂದರು. ಇದೊಂದು ದೊಡ್ಡ ಕಥೆ ಅದ, ನಿಮಗೆಲ್ಲ ಗೊತ್ತಿದೆ. ಪರ್ವತರಾಜನ ಮಗಳಿಗೆ ನೀನು ಪತಿಯಾದಂಥವನು ಪರಮಾತ್ಮನೇ. ಅಂಥ ಶಂಭುವಿಗೆ ಅಗಣಿತೋತ್ಸವದಿ ನತನಪ್ಪೆ ಅಂದರೆ, ಅಗಣಿತ ಅಂದರೆ ಗಣಿತಕ್ಕೆ ಬರಬೇಕು, ಗಣಿತ ಅಲ್ಲ. ಅಗಣಿತ ಅಂದರೆ ಗಣಿತಕ್ಕೆ ಲೆಕ್ಕಕ್ಕೆ ಬಾರದೆ ಸಂತೋಷದಿಂದ ನತನು ಅಂದರೆ ನಾನು ನಿನಗೆ ವಂದಿಸುವನು ಅಥವಾ ನಮಸ್ಕಾರವನ್ನು ಮಾಡುವೆನು. ಅದಕ್ಕಾಗಿ ನನ್ನನ್ನು ಕಾಪಾಡು ಅಂತಂದ್ರಷ್ಟೇ, ಆಶೀರ್ವಾದವನ್ನು ಮಾಡೋಂದ್ರಷ್ಟೇ, ಮಂಗಲವನ್ನು ನೀಡು ಅಂದರೂ ಕೂಡ ಅಷ್ಟೇ. ಯಾಕಂದರೆ ಜಗತ್ತಿಗೆ ಅನಂತ ಮಂದಿ ಅನಂತ ರೀತಿ ಉತ್ಪತ್ತಿಗೆ ಕಾರಣ ಹೇಳ್ತಾರೆ. ಅವ್ರ ನ್ಯಾಯಶಾಸ್ತ್ರದಲ್ಲಿ ಪ್ರಾರಂಭ ಆಗ್ತಾವ. ಅಣುವಿನಿಂದ, ಅಣು ಪರಮಾಣುವಿನಿಂದ, ಅಥವಾ ಜೀವ ಪುರುಷರಿಂದ, ಹೀಗೆ ಅನಂತ ಬ್ರಹ್ಮನಿಂದ ಹೀಗೆ ಉತ್ಪತ್ತಿ ಆಗದಂತ ಹೇಳಿದ್ರು ಕೂಡ ಅವೆಲ್ಲವೂ ಪ್ರಕೃತಿಯಿಂದಲ್ಲ, ಪರಮಾಣದಿಂದಲ್ಲ, ಕಾಲಕರ್ಮಾದಿಗಳಿಂದಲ್ಲ, ಯಾವುದು ಇಲ್ಲದೆ ಸಾಂಖ್ಯ ನೈಯಾಯಿಕ ಕಾಲವಾದಿಗಳ ಪೂರ್ವ ಮೀಮಾಂಸಕರು ಮೊದಲಾದವರು ಹೇಳಿದರೂ ಕೂಡ ಆದ್ದರಿಂದ ತಾವು ಶಂಭುಲಿಂಗನೇ ಕಾರಣದಿಂದ ಹೇಗೆ ಹೇಳುವರಿ ಅಂತ ಯಾರು ಪ್ರಶ್ನೆ ಮಾಡಿದರೆ ಅವ್ರು ಹೇಳ್ತಾರೆ ಶಿಷ್ಯಗ, ಇವೇನು ಪ್ರಕೃತಿ ಪರಮಾಣು ಕಾಲ ಕರ್ಮಾದಿಗಳೇನಾವ ಅವೆಲ್ಲ ಜಡವ. ಆದ್ದರಿಂದ ಜಡವಾದ ವಸ್ತುಗಳಿಗೆ ಈ ವಿಚಿತ್ರವಾಗಿರತಕ್ಕಂಥ ಜಗತ್ತನ್ನು ಸೃಷ್ಟಿಯನ್ನು ಮಾಡುವ ಸಾಮರ್ಥ್ಯ ಅವುಗಳಿಗೆ ಇಲ್ಲ. ಜಡವೇನು ಸೃಷ್ಟಿ ಮಾಡ್ತಾವ. ಆದ್ದರಿಂದ ಜೀವನು ಮಾಡಲಿ ಅಂದರೆ ಜೀವನು ಚೇತನ ರೂಪನಾದರೂ ಅದೃಷ್ಟಕ್ಕೆ ಪರತಂತ್ರ ಆಗ್ಯಾನೀಗ. ಈಗ ಉಪಕ್ರಮ ಮಾಡಕತ್ತಾರೆ. ಈಗ ಶಾಸ್ತ್ರದಲ್ಲಿ ಉಪಕ್ರಮ ಉಪಸಂಹಾರ, ಇಲ್ಲಿ ಮೊದಲ ಅಂತ್ಯದಲ್ಲಿ ಜೀವನೇ ಪರಮಾತ್ಮ, ಪರಮಾತ್ಮ ಜೀವಾತ್ಮ ಅಂತ ಹೇಳಿದ್ರೆ ಇಲ್ಲಿ ಜೀವನ ಪರಮಾತ್ಮ ಸ್ವರೂಪ ಜೀವಾತ್ಮ ಅಂದರೆ ಜೀವ ಸೃಷ್ಟಿ ಮಾಡಿನಂದ್ರೆ ಒಪ್ಪೋದಲ್ಲ.
ಹಂಗಾಗಿ ಬರಂಗಿಲ್ಲ. ಯಾಕಂದ್ರೆ ಈಗ ಅವನು ಚೇತನ ರೂಪಾನ ಇಲ್ಲಂತಲ್ಲ, ಆದ್ರೆ ಅದೃಷ್ಟಕ್ಕೆ ಪರತಂತ್ರನು, ಇವನು ಪರಾಧೀನ ಆಗ್ಯಾನೀಗ. ಆದ್ದರಿಂದ ಕಿಂಚಜ್ಞನು ಅಲ್ಪಜ್ಞನಾನ. ಸರ್ವಜ್ಞನಲ್ಲಿ ಎಲ್ಲ ಸಾಮರ್ಥ್ಯ ಉಂಟು, ಅಲ್ಪಜ್ಞನಾದಾಗ ಸಾಮರ್ಥ್ಯ ಇಲ್ಲ. ಹಾಗಾಗಿ ಜೀವನಿಂದ ಆಗದಂತೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಈಶ್ವರನೇ ಕಾರಣ ಅಂತ ಹೇಳ್ಬೇಕಾಗ್ತದ. ಪರಮಾತ್ಮನೇ ಕಾರಣ ಅಂತ ಯಾಕ ಇಷ್ಟೆಲ್ಲ ಕಾರಣವ ನೀನೇ ವಿಚಾರ ಮಾಡಿ ನೋಡು. ಆದ್ದರಿಂದ ಎಲ್ಲ ಲೋಕಗಳು ಉತ್ಪತ್ತಿಗಳಾಗಿರುತ್ತವೆ. ಆ ಉತ್ಪತ್ತಿ ಕ್ರಿಯೆಯಾದರೂ ಎಲ್ಲಿಂದ ಹುಟ್ಟಿದವು ಅಂದರೆ ಅಧಿಷ್ಠಾನ ಪುರುಷನಿಲ್ಲದೆ ಆಗುವುದು. ಯಾವುದು ಅಧಿಷ್ಠಾನ? ಅಧಿಷ್ಠಾನ ಅಂದರೆ ಆಧಾರ. ಕಾರಣ ಇಲ್ಲದೆ ಕಾರ್ಯ ಆಗ್ತದೆ, ಕಾರಣ ಇರಬೇಕಲ್ಲ. ಅದಕ್ಕೆ ಇಂಥದ್ದು ಯಾರು ಮಾಡಲಿಕ್ಕೆ ಅಸಾಧ್ಯವಾದದ್ದು ಕಾರ್ಯ ತೋರ್ತದಂದ್ರೆ ಅದಕ್ಕೆ ಕಾರಣ ಇರಲೇಬೇಕಂತ ಒಪ್ಪಲೇಬೇಕಂತ. ಒಪ್ಪಂಗಲಿ ನಾನಂದ್ರೆ ಒಪ್ಪಲೇಬೇಕಲ್ಲ, ಮತ್ತೆ ಯಾರು ಕಾರಣಪ್ಪ? ಹಾಗಾಗಿ ಯಾವ ಕ್ರಿಯೆ ನಡೆದಂದ್ರೆ ಆ ಕ್ರಿಯೆಗೆ ಅಧಿಷ್ಠಾನ ರೂಪವಾದ ಕಾರಣಕರ್ತ ಬೇಕು. ಅದಕ್ಕಾಗಿ ಆ ಒಂದು ಅಧಿಷ್ಠಾನ ಇಲ್ಲದೆ ಎಂದಿಗೂ ಆಗುವುದಿಲ್ಲ, ಏನಾಗೋದಿಲ್ಲ. ಹಾಗಾಗಿ ಇನ್ನು ಅನಂತ ವಿಚಾರವನ್ನು ಪ್ರಶ್ನೆ ಮಾಡ್ತಾ ಮಾಡ್ತಾ ಹೋದ ಶಿಷ್ಯ. ಆದರೆ ನಾವು ಅಷ್ಟಕ್ಕೆ ತಗೊಳ್ಳೋಣ. ಮುಂದೆ ಸರ್ವಂಗೇ ಸರ್ವಜ್ಞ ಸರ್ವೇಶ ಸರ್ವಾತ್ಮ ಸರ್ವಶಕ್ತಿತ್ವ ಮಹಾ ಉದಾರ ಬಹು 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 ಸರ್ವಶಕ್ತಿತ್ವ ಬಹುದು ಆರ ಬಲದಿ ಆ ಸರ್ವಮಂಗಲಿಗೆ ನರ್ತನರ್ತೆ. ಹೇ ಪರಮಾತ್ಮ, ಆರ ಬಲ ಅಂದರೆ ಯಾರ ಬಲ, ಯಾರ ಸಹಾಯ ಅಂತರಿಲ್ಲ. ನಮ್ಮ ದೇಹಕ್ಕೆ ಕೆಲವು ಶಕ್ತಿಗಳಾವ. ಕಣ್ಣಿಗೆ ಒಂದು ಶಕ್ತಿ ಆದ, ಕಿವಿಗೊಂದು ಶಕ್ತಿ ಆದ, ನಾಲಿಗೆ ಒಂದು ಶಕ್ತಿ ಆದ, ಬಾಯಿಗೊಂದು ಶಕ್ತಿ ಆದ, ಕಾಲು ಬೆರಳುಗಳಿಗೂ ನರನಾಡಿಗಳಿಗೂ ಚರ್ಮ ಎಲುಬುಗಳಿಗೂ ಸಪ್ತ ಧಾತುಗಳಿಗೂ ಕೂಡ ಒಂದು ಶಕ್ತಿ ಉಂಟು. ಈ ಜಗತ್ತಿಗೆ ಶಕ್ತಿ ಬಂದಂಗ ಈ ದೇಹಕ್ಕೂ ಒಂದು ಶಕ್ತಿ ಅದಲ್ಲ. ಈ ಶಕ್ತಿ ಯಾರ ಸಹಾಯದಿಂದ ಬಂದದಂದ್ರೆ ಅದು ಮಾಯೆ ಅಂತ, ಮಾಯಾಶಕ್ತಿ. ಅದಕ್ಕೆ ಅಲ್ಲಿ ಪಾರ್ವತಿ ಅಂದ. ಪರಮಾತ್ಮನಿಗೆ ನಿನಗೆ ಶಕ್ತಿ ಯಾಕೆ ಬಂತಪ್ಪ ಇಷ್ಟು ಅಂದರೆ ಸರ್ವಂಗೆ ಸರ್ವಜ್ಞ, ಎಲ್ಲ ಅರಿಯುವಂತ ತಿಳಿಯುವಂತ. ಸರ್ವೇಶ ಅಂದರೆ ಏಕಚಕ್ರಾಧಿಪತಿ, ಭೂಲೋಕವನ್ನು ಆಳದಂತೆ 14 ಲೋಕಕ್ಕೆ ಒಡೆ ಯಾರು ಅಂದರೆ ಪರಮಾತ್ಮ. ಇಂತಹ ಶಕ್ತಿ ಬಂದದ. ಮತ್ತೆ ಸರ್ವಾತ್ಮಕ ಇದು ಇರಬಹುದು, ಆದರೆ ಎಲ್ಲರ ಒಡಲೊಳಿ ಇದ್ದು ನೀನು ಹೊರಗೆ ನೋಡಿದ್ರೆ ನಮ್ಮನ್ನು ಆಳ್ತಿದ್ದಿ. ಆಳುವವನು ಬೇರೆ, ರಾಷ್ಟ್ರಪತಿ ನಮ್ಮನ್ನು ಆಳ್ತಾನಂದ್ರೂ ಕೂಡ ರಾಷ್ಟ್ರಪತಿ ನಮ್ಮ ಒಳಗಿಲ್ಲ. ಪ್ರಧಾನಮಂತ್ರಿ ಆಳ್ತಾನ ದೇಶ ಅಂದರೆ ಪ್ರಧಾನಮಂತ್ರಿ ನಮ್ಮ ಒಳಗಿಲ್ಲ. ಆದರೆ ಪರಮಾತ್ಮ ಹೇಗಿದನಂದ್ರೆ 84 ಲಕ್ಷ ಜೀವರಾಶಿ, 14 ಲೋಕ ಆಳ್ತಾನ ಮತ್ತು ಎಲ್ಲರ ಒಳಗೂ ನಾನು. ಹೊರಗ ರಾಷ್ಟ್ರಪತಿ ಇದ್ದಾನ, ಒಳಗ ದೇಹಕ್ಕೆ ಸರ್ವ ಜೀವಿಗಳಿಗೆ ದೇಹಕ್ಕೆ ಅಧ್ಯಕ್ಷನಾಗಿರ್ತಕ್ಕಂಥ ನಾನೇ ಅಧ್ಯಕ್ಷನು ಅಂತಾರೆ. ಪರಮಾತ್ಮಗೆ ಅಧ್ಯಕ್ಷ, ಒಂದೊಂದು ಜೀವಿಗೆ ಅಧ್ಯಕ್ಷ ಪರಮಾತ್ಮ. ಹಾಗಾಗಿ ಈ ಎಲ್ಲವೂ
ಅಂತರ್ಯಾಮಿಯಿಂದ ಪ್ರೇರಣೆಯನ್ನು ಮಾಡುವುದರಿಂದ ಸರ್ವಾತ್ಮಕ ಅಂತ. ಇಲ್ಲವರೆ ಇವು ಕೆಲಸ ಮಾಡ್ತಿರ್ಲಿಲ್ಲ. ರಾಷ್ಟ್ರಪತಿ ಕೆಲಸ ಮಾಡ್ತೇವೆ, ಇವು ಒಳಗಿನ ಕೆಲಸ ಯಾರು ಮಾಡ್ತಿದ್ರು? ಹೊರಗ ಜಗತ್ತಿನಾಗ ಹೊರಗೂ ನಾನು ಒಳಗೂ ನಾನು ಅಂದರೆ ಸರ್ವಾತ್ಮಕ ಅಂದ್ರೆ ಹೊರಗ ಒಳಗ ಇರ್ತಕ್ಕಂಥ ಸರ್ವಾತ್ಮಕ. ಹೀಗೆ ಇದ್ದು ಸರ್ವಶಕ್ತಿಗಳು ಉಂಟು ಅಂದ್ರೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಅಂತ ಏನು 3 ಶಕ್ತಿಗಳವ. ಎಲ್ಲ ಶಕ್ತಿಗಳಿಂದ ಉತ್ತಮವಾದ ಗುಣಗಳಿಂದ ಸರ್ವರ ಭಕ್ತರ ಸಕಲ ಪಾಪಗಳನ್ನು ನಾಶ ಮಾಡುವಂಥ ಸರ್ವೇಶ ಅಂದರೆ ಯಾರ ಸಹಾಯದಿಂದ ಎಲ್ಲರ ಪಾಪವನ್ನು ಕಳೆಯುವಂಥ ಶಕ್ತಿ ಬಂದದಂದರೆ ಅಂಥ ಮಹಾಶಕ್ತಿಗೆ ಕಾರಣರಾದ ಪಾರ್ವತಿಯ ಬಲದಿಂದ. ಪಾರ್ವತಿಯ ಬಲದಿಂದ ಆಕೆನ ಕೂಡಿದಾಗ ಈ ಶಕ್ತಿ ಬಂದು ನಿನಗೆ, ಆಕೆನ ಕೂಡದೇ ಇದ್ದಾಗ ಶಕ್ತಿ ಬಂದಿಲ್ಲ. ಹಾಗಾಗಿ ಅಂತಹ ಪಾರ್ವತಿಯು ಕೂಡ ನಾನು ನತನಪ್ಪೆ ಸರ್ವಮಂಗಲಿಗೆ, ಇಷ್ಟೆಲ್ಲ ಪರಮಾತ್ಮ ನಿನ್ನೆಲ್ಲ ಶಕ್ತಿಗಳಿಗೆ ಕಾರಣ ಯಾರು ಅಂದರೆ ಪಾರ್ವತಿಯ ಬಲ. ಅಂತಹ ಬಲ ಕೊಟ್ಟಂಥ ಪಾರ್ವತಿಯು ಕೂಡ ನನ್ನ ನಮಸ್ಕಾರಗಳು ಅಂತ ಇಲ್ಲಿ ಹೇಳಿ ಮುಂದೆ ಒಮ್ಮೆ ಗಣಪತಿಗೆ ಮತ್ತೊಮ್ಮೆ ಸೇನಾಧಿಪಂ, ಒಮ್ಮೆ ವೀರೇಶ, ಒಮ್ಮೆ ನಂದೀಶ್ವರಂ, ಒಮ್ಮೆ ನಾನು ಒಲಿದು ನತನಪ್ಪೆ ಅಂದರು. ಇಲ್ಲಿ ಶಿವನಿಗೆ ಗುರುವಿಗೆ ಮಂಗಲ, ಪರಮಾತ್ಮನಿಗೆ ಮಂಗಲ, ಪಾರ್ವತಿಗೆ ಮಂಗಲ. ಮತ್ತು ಶಿವಪಾರ್ವತಿಯರ ಇಬ್ಬರ ಶಕ್ತಿಯಿಂದ ಏನು ಮುಂದೆ ಉತ್ಪತ್ತಿ ಆಯಿತು ಆ ಎಲ್ಲ ಗಣಾಂಗಗಳಿಗೂ ಮಂಗಲ ಅಂತ ಹೇಳ್ತಾರೆ. ಅವರ ಪುತ್ರರು ಸಹಿತವಾಗಿ ಒಮ್ಮೆ ಗಣಪತಿ ಯಾರ ಮಗ? ಪಾರ್ವತಿಯ ಮಗ. ಮತ್ತೊಮ್ಮೆ ಸೇನಾಧಿಪತಿ ಅಂತಂದ್ರೆ ಯಾರು? ಇಲ್ಲಿ ಷಣ್ಮುಖಗಂತ. ಷಣ್ಮುಖ ಯಾರ ಮಗ ಅಂದರೆ ಪರಮಾತ್ಮ ಮತ್ತು ಪಾರ್ವತಿಯ ಮಗ ಷಣ್ಮುಖ. ಗಣಪತಿ ಉಮಾಸುತಂ ಪಾರ್ವತಿಯ ಮಗ. ವೀರೇಶ ಅಂದರೆ ವೀರಭದ್ರ ಯಾರ ಮಗ? ಪರಮಾತ್ಮ ಮಗ. ಅಂದರೆ ತಂದೆ ಮಗ ವೀರಭದ್ರ, ತಾಯಿ ಮಗ ಗಣಪತಿ, ತಂದೆ ತಾಯಿ ಮಗ ಷಣ್ಮುಖ ಅಂತ ಅರ್ಥ ಆಯ್ತು ನೋಡ್ರಿ. ಮೂವರು ಅವರು ಪುತ್ರರೇ. ಸೃಷ್ಟಿಯನ್ನು ವಿಚಾರ ಮಾಡಿದಾಗ ಭಿನ್ನ ಆಯ್ತು ನೋಡ್ರಿ, ಭಿನ್ನ ಆಯ್ತಲ್ಲ. ಮತ್ತು ಅವರಲ್ಲಿ ಸೃಷ್ಟಿಯ ಪ್ರಾರಂಭದಲ್ಲಿ ಭಿನ್ನತೆಯ ಸೃಷ್ಟಿಯಾಗಿದಂದರೆ, ಭೇದ ಆಗಿದಂದರೆ, ಈಗ ನಾವು ಮಾಡುವಂಥ ಪ್ರಯತ್ನದ ಸೃಷ್ಟಿಯಲ್ಲಿ ಸಮ ಹೆಂಗಾಗ್ತದಂತ ಸಮ ಆಗೋದಿಲ್ಲ. ಹಾಗಾಗಿ ಇಲ್ಲಿಯೂ ಕೂಡ ಮಹಾತ್ಮರು ಇಷ್ಟಲ್ಲದೆ ಒಮ್ಮೆ ವೀರೇಶನಿಗೆ ಅಂತ ಬರೆದರು, ಅಂದರೆ ವೀರಭದ್ರನಿಗೆ, ಮತ್ತೊಮ್ಮೆ ನಂದೀಶ್ವರಿಗೆ, ಮತ್ತೆ ಭಕ್ತಿಯುಕ್ತನಾಗಿ ನಾನು ಇವರೆಲ್ಲರಿಗೂ ನಮಸ್ಕಾರವನ್ನು ಮಾಡುವಾತನು ಆಗುತ್ತೇನೆ ಅಂತ ಅವರೇ ಹೇಳಿದರು. ಅವರೇ ನಮಸ್ಕಾರ ಮಾಡ್ತೀವಿ ನೋಡು ಭಕ್ತಿಯಿಂದ. ಅವ್ರು ಹೆಂಗೆ ನಮಸ್ಕಾರ ಮಾಡಿದರು? ಸರ್ವಾತ್ಮಕ ದೃಷ್ಟಿಯಿಂದ ನಮಸ್ಕಾರವನ್ನು ಮಾಡ್ಯಾರಲ್ಲಿ, ಭೇದದಿಂದ ನಮಸ್ಕಾರ ಮಾಡಲಿಲ್ಲ. ಈ ದೇವರು ಬೇರೆ ಆ ದೇವರು ಬೇರೆ ಅಂತೆಲ್ಲ, ಎಲ್ಲ ದೇವರಿಗೆ ನೀನೇ ಕಾರಣ ಅಂಥೇಳಿ ಅಲ್ಲಿ ಮಾಡಿದ್ದು. ಹೀಗೆ ಹೇಳಲ್ಪಟ್ಟ ಸಾಕಾರವಾಗಿ
ಪ್ರತ್ಯಕ್ಷವಾಗಿ ನಮಗೆಲ್ಲರಿಗೂ ತೋರಬೇಕು ಅನ್ನುವ ಭಾವವಿದ್ದರೆ ಉಕ್ತ ಸಾಮರ್ಥ್ಯವು ಅವರಲ್ಲಿ ಹೇಗೆ ಉಂಟಾಯಿತು ಅಂತ ಮತ್ತೆ ಪ್ರಶ್ನೆ ಮಾಡಿದರೆ, ಗಣಪತಿ ಮೊದಲಾದವರೇನಾರ ನಂದೀಶ್ವರ ಇವರೆಲ್ಲ ಸಾಕಾರ ಮೂರ್ತಿಗಳು. ಇವರು ಸಗುಣದಿಂದನೂ ಹೌದು, ನಿರ್ಗುಣದಿಂದನೂ ಹೌದಂತ. ಉಪಾಧಿ ಸಾಮರ್ಥ್ಯವನ್ನು ನೋಡಿದಾಗ ಸಗುಣ ಶಕ್ತಿಯೂ ಉಂಟು, ಸಗುಣ ರೂಪ ಉಂಟು. ಅವನ ನಿರ್ಗುಣದಿಂದ ನೋಡಿದಾಗ ನಿರಾಕಾರ ಸ್ವರೂಪವೂ ಉಂಟು. ಅವರಲ್ಲಿ ನಿರಾಕಾರ ಸಗುಣ ಶಕ್ತಿ ಅಂತ. ಹಾಗಾಗಿ ಇವರು ಸಾಕಾರ ರೂಪವಾಗಿ ಸಗುಣವಾಗಿದ್ರೆ ನಮ್ಗೆ ಯಾಕೆ ಕಾಣವಲ್ರು ಅಂತ ಪ್ರಶ್ನೆ ಬರ್ತಾವ. ಆದರೆ ಯಾಕೆ ಕಂಡಿಲ್ಲ ನಿನಗಂದ್ರೆ ಒಂದೇ ಮಾತು ಹೇಳ್ತಾರೆ ಅವರು, ನಿನಗ ಅಂತ ಶ್ರದ್ಧೆ ಭಕ್ತಿಗಳಿಲ್ಲದ್ದರಿಂದ ನಿನಗೆ ಕಂಡಿಲ್ಲ. ಯಾರಲ್ಲಿ ಆ ಶ್ರದ್ಧೆ ಭಕ್ತಿ ಆದ ಅವ್ರಿಗೆ ಕಂಡಾರಂತ. ಅವ್ರು ಕಂಡವ್ರನ್ನಾದ್ರೂ ತೋರಿಸ್ರಂದ್ರೆ ಅವರು ಕಂಡದಂತ ಹೇಳ್ತಾರಲ್ಲ, ನನಗ್ಯಾಕೆ ಕಾಣೋದಿಲ್ಲ ಅಂದ್ರೆ ಅವರು ಭಕ್ತಿ ಶ್ರದ್ಧೆ ಅವ್ರಲ್ಲಿ ಆದ ಕಂಡಾರ. ಅವರಲ್ಲಿ ಇದ್ದಂಥ ಭಕ್ತಿ ಶ್ರದ್ಧೆ ಯಾವಾಗ ನಿನ್ನಲ್ಲಿ ಆಗ್ತದ ಅವತ್ತು ನಿನಗೂ ಕಾಣ್ತಾರ. ಅದು ಕೂತ್ರ ಅಷ್ಟೇ, ಅದನ್ನ ತರ್ಕ ಮಾಡಂಗಿಲ್ಲ, ಅದನ್ನು ವಾದ ಮಾಡಂಗಿಲ್ಲ. ಆ ಕಾರಣದಿಂದ ಅವರಿಗೆ ಆ ಉಪಾಸ್ಯ ದೇವತೆಗಳು ಸ್ವಪ್ನದಲ್ಲಿ ಆಗಲಿ ಅಥವಾ ಜಾಗೃತದಲ್ಲಿ ಆಗಲಿ ಸಾಕಾರ ರೂಪದಿಂದ ಪ್ರತ್ಯಕ್ಷರಾಗುತ್ತಾರೆ. ಎಷ್ಟೋ ಮಂದಿಗೆ ಆಗಿಲ್ಲ. ಸ್ವಪ್ನದಲ್ಲಿ ಗುರುಗಳು ಬಂದಂಗೆ ಆಯ್ತು, ಸಿದ್ಧಾರೂಢರು ಬಂದಂಗೆ ಆಯ್ತು, ಆ ದೇವರು ಬಂದಂಗೆ ಆಯ್ತು ಅಂಥವೆಲ್ಲ ಆಯ್ತವಲ್ಲ. ಮತ್ತೆ ಹೆಂಗೆ ಕಂಡ್ರೆ ನಿನಗ? ಇಲ್ಲ ಅಂದ್ರೆ ಕಾಣಬಾರದಾಗಿತ್ತು, ಕಂಡಾರಂದ್ರೆ ಇದ್ದಾರಂತ ಅರ್ಥ ಆಯ್ತು. ಆ ಕಾರಣ ಆ ಉಪಾಸ್ಯ ದೇವತೆಯು ಅನ್ಯರಿಗೆ ತೋರುವುದಿಲ್ಲ. ಯಾರಲ್ಲಿ ಭಕ್ತಿ ಭಾವದ ಅವರಿಗೆ ಮಾತ್ರ ತೋರ್ತಾರ, ಬೇರೆಯವ್ರಿಗೆ ಇಲ್ಲ ಅಂತ ಹೇಳಿದಂಗೆ ಆಯ್ತು. ಮತ್ತೆ ಈಗ ನಿನಗೆ ಅರ್ಥ ಆಗದಿದ್ರು ಕೂಡ ಕೊನೆಗೆ ಒಂದು ಸಮಯದಲ್ಲಿ ಅರ್ಥ ಆಗ್ತದ, ನಿನಗೆ ಅನುಭವಕ್ಕೆ ಬರ್ತದಂದ್ರೆ ಯಾವಾಗ? ಮರಣ ಸಮಯದಲ್ಲಿ ಪಾಪಿಗಳಿಗೆ ಯಮದೂತರು ಪ್ರತ್ಯಕ್ಷವಾಗಿ ತೋರುವರು. ಮರಣ ಸಮಯ ಪಾಪಿಗಳಿರಬೇಕು, ಅವರು ಸಾವು ಸಮೀಪ ಇರಬೇಕು, ನೀನು ಎದುರಿಗಿರ್ಬೇಕು. ಅವನು ಬಡಬಡಿಸ್ತಾನೆ, ಬಂದ್ರು ನಾವು ಅವನು ಬಂದ್ರು ಇಲ್ಲೇ ನಿಂತಾರೆ, ಇಲ್ಲಿ ನಿಂತಾರೆ, ಆ ಕಡೆ ನಿಂತಾರಂತ ಆತ ಅಂತಾನ. ಉಳ್ದವ್ರು ಎಲ್ಯಾನ, ಯಾರು ಬಂದಾರ ಯಾರಿಲ್ಲ, ಇಲ್ಯಾರ ಸುಮ್ಮನಿರಂತೀವ್ರಂತ. ಅವನು ಕಾಣಲಾರ್ದಂತಾನೇನು? ಮತ್ತು ಇವರಿಗೆ ಅವನಿಗೆ ಕಂಡಾರ, ಇವ್ರಿಗೆ ಕಾಣಲ್ಲ ನೋಡು. ಇಲ್ಲೇ ಅನುಭವಕ್ಕೆ ಬರ್ತಾನೆ ನಿನಗ. ಅದೇ ರೀತಿ ಪಾಪಿಗೆ ಯಮದೂತರು ಕಂಡಂತೆ ಪುಣ್ಯ ಆತ್ಮರಿಗೆ ದೇವತೆಗಳು ಕಾಣ್ತಾರ. ಪಾಪಿಗಳ ಸಮೀಪ ಇರ್ತಾರ. ಅಲ್ಲಿ ಸಿದ್ಧಾರೂಢರು ಬಂದಂಗೆ ಆದ ನೋಡು, ಗುರುಗಳು ಬಂದಂಗೆ ಆದ ನೋಡು, ಪರಮಾತ್ಮ ಬಂದಂಗೆ ಆದ ನೋಡು ಅಂತ ಅವನಂತಿರ್ತಾನೆ. ಈ ಹುಚ್ಚಪ್ಪ ಯಾವಾಗಲೂ ಮನೆಗ ಸುಮಾರು 25-30 ಸಾವಿರ ಮಾತಾಡಿ ಹೆಂಗಂತ ನೋಡಿದು ಹುಚ್ಚರದಂತೇಳಿ ಇವು ಅಂತವು. ಇವು ಪಾಪಿಗಳು, ಅವನ ಪುಣ್ಯಾತ್ಮ. ಜಗತ್ತಿರೋದು ಇಷ್ಟೇ. ಹಾಗಾಗಿ ಆ ಭಯಂಕರ ರೂಪವುಳ್ಳವರು ಬಂದಿರುವರು, ಅವರನ್ನು ಓಡಿಸ್ರಿ ಅಂತ ಅವನಂತಾನ. ಅನ್ಯರಿಗೆ ಯಮದೂತರು ಹೇಗೆ ಕಾಣುವುದಿಲ್ಲ? ಬೇರೆ ಕಾಣ್ತಾರೇನು? ಕಾಣೋದಿಲ್ಲ. ಅದಕ್ಕಾಗಿ ಉಪಾಸ್ಯ ದೇವತೆಯು ಕಾಣುತ್ತದೆ. ಯಾರಿಗೆ ಉಪಾಸನಾ ಭಕ್ತಿಯಿಂದ ಮಾಡ್ಯಾರ ಅವ್ರಿಗೆ ಕಾಣ್ತಾರ, ಉಳಿದವ್ರಿಗೆ ಕಾಣೋದಿಲ್ಲ. ಹೀಗೆ ಮಣ್ಣು, ಕಲ್ಲು, ಬೆಳ್ಳಿ, ಬಂಗಾರ ಮೊದಲಾದವುಗಳು ಮಾಡಿಸಿ
ಎದುರಿಗೆ ಇಟ್ಟು ಉಪಾಸನಾ ಸೌಕರ್ಯಕ್ಕಾಗಿ ಮಾಡುವರು ಅವರಿಗೆ ಅವಕ್ಕನುಸಾರವಾಗಿ ಫಲವು ಪ್ರಾಪ್ತಿಯಾಗುತ್ತದೆ, ಯಾವ ದೋಷವೂ ಇಲ್ಲ. ನೀನು ಹೆಂಗ ಮಾಡ್ತಿದ್ದಿ ಹಂಗಂಗಾದ, ಆದರೂ ಪಾಪದಂತಲ್ಲ ಪುಣ್ಯದ್ದವಲ್ಲ, ಅದನ್ನು ಮಾಡ್ಲಂತ. ಹೀಗೆ ಯಾವ ದೋಷವೂ ಇಲ್ಲ. ಉಪವಾಸ ದೇವತೆಗಳು ಬೇಕಾದ ಕಾಲಕ್ಕೆ ಬೇಕಾದ ರೂಪಗಳನ್ನು ಧಾರಣ ಮಾಡುವ ಸಾಮರ್ಥ್ಯವುಂಟು. ಭರತರ ಪುರಾಣದಲ್ಲಿ ಸುರರ ಬಲಹವನೊಂದು ತೃಣದಿಂದೆ ಮೃದನೆ ಜಾಣರ ದೇವ, ಬರೀ ಕಡ್ಡಿ ಸಮಾನವಾಗಿ ಏನೇನೋ ಮುರಿದು ಬಿಟ್ಟಾರ ಅಂದಂಗ ಇಂದ್ರಾದಿ ದೇವತೆಗಳಿಗೆ ಗರ್ವ ಬಂದಾಗ ಪರಮಾತ್ಮ ಯಕ್ಷರೂಪದಿಂದ ಪ್ರತ್ಯಕ್ಷನಾಗಿ ಬಂದು ಹುಲ್ಲು ಕಡ್ಡಿಯನ್ನು ಅವರ ಮುಂದಿರಿಸಿ ಇದನ್ನು ಸುಡರಿ, ಇದನ್ನು ಹಾರಿಸಿರಿ ಎಂದು ಹೇಳಲಿಕ್ಕೆ ಹೋದಾಗ ಅವ್ರ ಅಗ್ನಿದೇವನೂ ಆಗಲಿಲ್ಲ, ವಾಯುದೇವನಿಗಾಗಲಿಲ್ಲ. ಸುಮ್ಮನೆ ಬಡದಾಡಿದ್ರು. ನಾವು ಒಂದು ಆರಿ ಬಿಡ್ದಂತ ಹಿಂಗಂದ್ರೆ ಸುಟ್ಟು ಬಿಡ್ತಂತಿತ್ತ. ಅವರಿಬ್ಬರ ಸೊಕ್ಕು ಮರಿಬೇಕು. ಯಾರ ಬಲ? ಅದು ನನ್ನ ಬಲ ಇಲ್ಲಿ ಏನು ಮಾಡ್ತಾನೆ ನೋಡಮಂತ ತನ್ನ ಶಕ್ತಿಯನ್ನು ವಾಪಸ್ ತಗೊಂಡ. ಅವಾಗ ವಾಯುದೇವ ಹೇಳಿದ, ಊದಪ್ಪ ನೀನು, ಎಷ್ಟು ದೂರ ಆಗ್ತದ ಆಗ್ಲಂದ. ಊದಿದ, ಅದು ನೆಲ ಬಿಟ್ಟು ಹುಲ್ಲು ಕಡ್ಡಿ, ಅದು ಸಣ್ಣ ತೃಣ. ಅಗ್ನಿದೇವಿ ಹೇಳಿದ, ಸುಡಪ್ಪ ನೋಡು ಹೆಂಗ್ ಸುಡ್ತಿದ್ದೆ ಅಂದಾಗ ಇವನು ಮಸ್ತ್ ಪ್ರಯತ್ನ ಮಾಡಿದ, ಬೆಂಕಿನ ಹತ್ತಲಿಲ್ಲ. ಹಾಗಾಗಿ ಇಲ್ಲಿ ಅಗ್ನಿ ಮತ್ತು ವಾಯುದೇವತೆಗಳು ಸಮರ್ಥರಾಗಲಿಲ್ಲ ಎಂಬ ಕತೆ ಕೇನೋಪನಿಷತ್ತಿನಲ್ಲಿ ಉಂಟು. ಅದೇ ಮಾತನ್ನ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಉಕ್ತ ಪದ್ಯದಿಂದ ಹಾಡಿರುವರು. ಸುರರ ಬೋಲ್ಹನೊಂದು ತೃಣದಿಂದೆ ಮುರಿದನೆ ಜಾಣರ ದೇವ. ಅವ್ರ ಬಲ ಎಷ್ಟಿತ್ತು ಅಂದ್ರೆ ಸುಮ್ಮನೆ ಒಂದು ಸಣ್ಣ ಇದರಿಂದ ಮುರಿದ ಅಂತ ಅರ್ಥದ. ಅದಕ್ಕೆ ದೇವತೆಗಳು ಭಕ್ತಿಯುಕ್ತರಾಗಿ ಧ್ಯಾನ ಮಾಡುತ್ತಿರಲಿಕ್ಕೆ ಪ್ರತ್ಯಕ್ಷವಾಗ್ತಾರಂತ. ಅವರಲ್ಲಿ ಭಕ್ತಿ ಇರಲಿ, ಶ್ರದ್ಧೆ ಇರಲಿ, ಕಿಂಕರತ್ವ ಇರಲಿ, ಹೀಗೆ ಅನಂತ ರೀತಿ ಉಂಟು ಅನ್ನುವ ಮಾತನ್ನು ಹೇಳಿದರು. ಇಲ್ಲಿಗೆ 4 ನುಡಿ ಆಯಿತು. ನಾಳೆ ದಿನ ಮತ್ತೆ ಮುಂದುವರಿಸೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. 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 ಜಯತು ಜಗದಾಚಾರ್ಯ ವರನಿಕರಕೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಜಗದಾಚಾರ್ಯ ವರನಿಕರಕೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ವೇದಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಗಣಮತವನು ಮೋದದಿಂ ಸ್ಥಾಪಿಸುತ್ತಲೇ ದರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ.
ಜಡ ದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡುಮಿಥ್ಯ ಬ್ರಹ್ಮ ಒಂದೇ ಸತ್ಯವು ನುಡಿಗೆ ಅಗೋಚರದರ ಒಡಲು ನೀನವುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಾಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಮನಸ್ಸಿಗೂ ಮಾತಿಗೂ ಚಿನ್ಮಯನು ಗೋಚರಿಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನಾದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥ ರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಶಿವಜೀವರಲ್ಲಿ ಭೇದ ತವೆ ಪುಡ್ಕಲಿಲ್ಲೆಂಬ ಸುವೇಕ ಅಳವಡಿಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವ್ಯದಾನಂದವನು ಜವದಿತ್ತ ಶ್ರೀ ಶಂಕರಾನಂದಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನಾದಿಂ ಮುಸಕಿದ ಜ್ಞಾನವನು ದೆಸೆಗಡಿಪ ಬಸವಂತ ದೇಶಿಕನಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪರಮ ನಿಜ ಗುಣಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಿಕಿಸುತ್ತ ಟೀಕೆ ತಾತ್ಪರ್ಯವನ್ನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪರಮೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಶ್ರೀ ಸದ್ಗುರು ಬಸವಾನಂದ